ಸರ್ ಅಲ್ಲಿ ಊರಾಗಿದ್ದೀನಿ ಸರ್. ಸರ್ ಇಲ್ಲಿ ಹಳ್ಳ ಬಂದ್ರೆ ಎಲ್ಲಿ ಬರ್ತೀರಿ ರೋಡಿಗೆ? ಹಳ್ಳ ಎಲ್ಲಿ ಬರ್ತೀರಿ? ಅದು ಹಳ್ಳ ಬಂದ್ಸಲಾಗ ಆ ಪೈಪ್ ಬರ್ಕೊಂಡು ಹೊಂಟವ್ರಿ, ಅದಕ್ಕೆ ಫೋನ್ ಮಾಡಿದ್ರಿ ನಿಮ್ಗೆ. ಹಂಗಲ್ಲ ಸರ್, ಅದು ಏನೇ ಕಾಲಕ್ಕೆ ರೀ ಕಂಪ್ಲೇಂಟ್ ನಮ್ದು ಹೆಂಗೆ ಕ್ಲೋಸ್ ಮಾಡ್ತಾರೆ ಹೇಳಿ ಸರ್? ವಿತೌಟ್ ನನ್ನ ಪರ್ಮಿಷನ್ ನೋಡ್ದೆ ನೀವು ಸುಮ್ಮನೆ ಕಾಮನಾಗಿ ಯೋಚನೆ ಮಾಡಿ ಸರ್. ನಾನು ಕಂಪ್ಲೇಂಟ್ ರೈಸ್ ಮಾಡಿ ಅಂದಮೇಲೆ ನನಗೊಂದು ಇನ್ಫಾರ್ಮೇಷನ್ ಕೊಡಬೇಕಲ್ಲ ಸರ್. ನೀವು ಹೇಳ್ಬೇಕಾಗಿತ್ತು ಕಡೆ ಫೋನ್ ಮಾಡಿ, ಸರ್ ಮುಂದೆ ಮಾಡ್ತಾರೆ ರೀ ಕಂಪ್ಲೇಂಟ್ ತುಕೊಂಡ್ರೆ ನಾನೇ ತೊಗೊಂಡಿದ್ನಲ್ಲ. ಅಲ್ಲ ಡಬ್ಲ್ಯೂ ಸರ್ ಅವ್ರು ಯಾರು ನಂಬರ್ ಕೊಡಿ ಸರ್, ನಾನು ಮಾತಾಡ್ತೀನಿ. ಕೊಡ್ರಿ, ಅದ್ರಾಗೇನ ನೀವು ನನಗೆ ಇನ್ಫಾರ್ಮೇಷನ್ ಇಲ್ಲಾರ್ದ ಕಂಪ್ಲೇಂಟ್ನ ಕ್ಲೋಸ್ ಮಾಡ್ತೀರಂದ್ರೆ ನಾನು ಕೊಟ್ಟದಕ್ಕೆ ಏನು ಹಂಗಂದ್ರೆ ಹಂಗೆ ನೋಟಿಸ್ ಕೊಟ್ಟಿದ್ದು ಬಿಡ್ರಿ. ನಂದು ಯಾಕೆ ನೋಟಿಸ್ ಅಲ್ಲಿ ಗೊತ್ತಾಗಲ್ಲ ಬಿಡ್ರಿ, ಇದು ಕಾಮನ್ ಸೆನ್ಸ್ ಅಲ್ರಿ ಸರ್. ನಿಮ್ಗೆ ಗೊತ್ತಾಗಲ್ಲ ಬಿಡ್ರಿ ಸರ್, ಅಟ್ಲೀಸ್ಟ್ ಅವ್ರಿಗೆ ನೀವು ಹೇಳ್ಬೇಕಿಲ್ರಿ. ಈಗ ಸರ್ ನಾನೇನು ಮಾಡ್ಬೋದ್ರಿ ಈಗ? ಮೇಡಮ್ ಅವ್ರು ಏನಾದ್ರು ಒಳ್ಳೆ ಕಂಪ್ಲೇಂಟ್ ರೈಸ್ ಮಾಡ್ತಂದ್ರಿ ರೀ. ಮೇಡಮ್ ಅವ್ರ ನೀವು ಒಳ್ಳೆ ಕಂಪ್ಲೇಂಟ್ ರೈಸ್ ಮಾಡ್ತಂದ್ರೆ ಮತ್ತೊಂದು ತಿಂಗಳು ತನಕ ಕಾಯಿ ನನ್ನಿಂದ ಆಗಲ್ರಿ. ನಾನು ಇವತ್ತು ತಾನೆ ಇನ್ನು 2 ದಿನ ತೊಗೊಂಡು ಪೊಲೀಸ್ ಸ್ಟೇಷನ್ ಪರ್ಮಿಷನ್ ತೊಗೊಂಡು ನಾನು ಆಮರಣ ಅಂತ ಉಪವಾಸ ಕೂತ್ ನೋಡ್ರಿ ಮಿಸ್ ಅಂತೇಳಿ ನಾನು ಎಲ್ಲಪ್ಪ ನೀವು ಹೆಂಗನ್ ಮಾಡೋದಂದ್ರೆ ಕರೆಯವ್ರು ಸರ್ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಯಾಕಂದ್ರೆ ಈಗ ನಾನೇನಾದ್ರು ಹಿಂದಕ್ಕೆ ಸರ್ದು ಅಂತಂದ್ರೆ ಎಲ್ಲ ಕಡೆ ಪಬ್ಲಿಕ್ ಆಗಿಬಿಟ್ಟಿದ್ರಿ, ನಾನು ರೊಕ್ಕ ತೊಗೊಂಡು ಅಂತ ಇಷ್ಟ ಅಂತಾರೆ ನನಗೆ. ಅಲ್ರಿ ಅಕಸ್ಮಾತ್ ನನಗೆ ಸದ್ ಕ್ಲೋಸ್ ಕೇಸ್ ಹಿಂದಕ್ಕೆ ತೊಗೊಂಡಪ್ಪ ಅಂತಂದ್ರೆ ಅಂದ್ರೆ ಅದೇ ಅಂತಾರೆ ಈಗ ಅವ ಕಾಂಟ್ರಾಕ್ಟ್ ಮೇಲೆ ರೊಕ್ಕ ತೊಗೊಂಡಿರ್ತಾನೆ ಅದಕ್ಕೆ ಬಿಟ್ಟಿರ್ತಾನೆ ಇಡೀ ಊಟ ತುಂಬ ಸುದ್ದಿ ಆಗುತ್ತೆ ರೀ. ಅದು ಅಟ್ಲೀಸ್ಟ್ ಒಂದು ಕ್ಲಾರಿಟಿ ಬೇಕಲ್ರಿ ಜನಕ್ಕೆ. ನಾವು ಕಂಪ್ಲೇಂಟ್ ಕೊಡೋದು ಎಲ್ಲರಿಗೂ ಇಶ್ಯೂ ಆಗಿದಿಲ್ಲ ರೀ. ಆಯ್ತು ಸರ್, ಅದು ನನಗೆ ಕಡೆಗೆ ಡಬಲ್ ನಂಬರ್ ಕೊಡ್ರಿ ಸರ್. ಅದೇ ಸರ್, ಈಗ ಅದೇ ಸರ್ ನಿಮ್ಗೆ ಗೊತ್ತಾಗಿಲ್ಲ ಸರ್, ಅವ್ರೇನು ಕಂಪ್ಲೇಂಟ್ ಕೇಸ್ ಕ್ಲೋಸ್ ಮಾಡ್ತಾರಲ್ರಿ, ಅದು ಅವ್ರ ನಂಬರ್ ಕೊಡ್ರಿ ನಮ್ಮದು. ಅದೇ ರೀ ಸರ್ ಕೆಲಸ ಮಾಡಲ್ಲ ಅಂತ ನೀನು ಎಷ್ಟು ದಿನ ಹೇಳ್ರಿ ಸರ್, ನೀವೇ ಹೇಳ್ರಿ ಕಾಮನ್ ಆಗಿ. ಈಗ ಸರ ಈಗ ಸರ್ ಅವರು ನಮ್ಗೆ ಕಂಪ್ಲೇಂಟ್ ಕ್ಲೋಸ್ ಮಾಡಿಸ್ತಂತ ಹೇಳ್ಯಾರಲ್ರಿ, ಅವ್ರ ನಂಬರ್ ಕೊಡ್ರಿ ನನಗೆ. ನಂಬರ್ ಕೊಡ್ರಿ, ಯಾವ ಆಧಾರದ ಮೇಲೆ ಕ್ಲೋಸ್ ಮಾಡ್ತಾರೆ ನಾನು ಮಾತಾಡ್ತೀನಿ.